ಅಬ್ರಿವೇಷನ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಸಿ ಟಿ ಐ ಆಸ್ ವೆಲ್ ಆಸ್ ಮುಂಬರೋ ಪಿ ಸಿ ಎಕ್ಸಾಮ್. ಸೊ 2 ಮಾರ್ಕ್ಸ್ ನಾವು ಕಂಪಲ್ಸರಿ ಅಂತ ಡಿಸೈಡ್ ಮಾಡ್ಬೋದು ಇಲ್ಲಿ. ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಇಲ್ಲಿ. ಇದಾದಮೇಲೆ ನಾವು ಮೊದಲನೇ ಸ್ಲೈಡಿಗೆ ಹೋಗೋಣ. 2 ಮಾರ್ಕ್ಸ್ ಅಂತೂ ಪಕ್ಕ ಬಂದೇ ಬರ್ತಾವ್ರಿ. ಸೊ ನೀಟಾಗಿ ಒಂದು 15ರಿಂದ 20 ನಿಮಿಷ ನೋಡ್ಕೊಳ್ಳಿ ಆರಾಮಾಗಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ ನೋಡ್ರಿ, ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದಾಗ ಎ ಡಿ ಸಿ. ಚಲ ಎ ಡಿ ಸಿ ಅಂದರೆ ಅನಲಾಗ್ ಟು ಡಿಜಿಟಲ್. ಅನಲಾಗ್ ಟು ಏನಪ್ಪ ಅಂದರೆ ಡಿಜಿಟಲ್ ಕನ್ವರ್ಟ್ ಆಗ್ತದೆ. ನಾವು ಯಾವುದೇ ಒಂದು ಇನ್ಪುಟ್ ವ್ಯಾಲ್ಯೂ ಕೊಟ್ಟಾಗ ಅದು ಡಿಜಿಟಲಿ ನಮ್ಗೆ ಔಟ್ಪುಟ್ ಆಗಿ ತೋರಿಸಿರ್ತದೆ. ಸಪೋಸ್ ಈಗ ನಾವು ವೇಯಿಂಗ್ ಮಷಿನ್ ಅಂತ ತಿಳ್ಕೊಳ್ಳೋಣ, ಅದ್ರ ಮೇಲೆ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಾಗ ಅದು ಒಂದು ಅನಲಾಗ್ ಒಂದು ವಸ್ತು ಇಟ್ಟಾಗ ಅದೇನು ಮಾಡ್ತದೆ, ಡಿಜಿಟಲ್ ರೂಪದಲ್ಲಿ ನಮಗೆ ಔಟ್ಪುಟ್ ಕೊಡ್ತದೆ. ಸೊ ಆ ಥರ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೆ ಎ ಡಿ ಸಿ. ಆಮೇಲೆ ಎ ಆರ್ ಪಿ ಅಂದರೆ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್. ಆಮೇಲೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಅಲ್ಗಾಲ್ ಅಂದರೆ ಅಲ್ಗಾರಿಥಮಿಕ್ ಲ್ಯಾಂಗ್ವೇಜ್. ಇದು ಭಾಳ ಸರಿ ಕ್ವಶನ್ ಕೇಳ್ಯಾರಿ. ಅಲ್ಗಾಲ್ ಅಂದರೆ ಅಲ್ಗಾರಿಥಮಿಕ್ ಲ್ಯಾಂಗ್ವೇಜ್ ಆಗ್ತದ. ಇದಾದಮೇಲೆ ನಾವು ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪ ಅಂದರೆ ಎ ಎಲ್ ಯು ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಎ ಎಲ್ ಯು ಅಂತಂದಾಗ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಈ ಲಾಜಿಕಲ್ ಯೂನಿಟ್ ಅಂತ ಒಂದ್ಸರಿ ಕ್ವಶನ್ ಕೇಳ್ತಾನೆ, ಅದು ರಾಂಗ್ ಆಗ್ತದೆ. ಇಲ್ಲಿ ಏನು ಭಾಳ ಸ್ಟಫ್ ಮಾಡಲ್ರಿ ಅವನು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾನೆ ಅಷ್ಟೇ. ಸ್ಪೆಲ್ಲಿಂಗ್ನ ಬೇರೆ ಬೇರೆ ಕೊಡ್ತಾನೆ, ಪದನ ಬೇರೆ ಬೇರೆ ಕೊಡ್ತಾನೆ. ಅಷ್ಟೇ ಸ್ವಲ್ಪ ಅವೇರ್ ಆಗಿದ್ದರೆ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಬದಲಿಗೆ ಲಾಜಿಕಲ್ ಯೂನಿಟ್ ಅಂತ ಕೊಟ್ಬಿಡ್ತಾನೆ, ಅದು ರಾಂಗ್ ಆನ್ಸರ್ ಆಗಿರ್ತದೆ. ಆಮೇಲೆ ಎ ಪಿ ಸಿ ಐ ಅಂದರೆ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಕಂಟ್ರೋಲ್ ಇನ್ಫಾರ್ಮೇಷನ್. ಸೊ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಆಸ್ಕಿ ಭಾಳ ಸರಿ ಕ್ವಶನ್ ಕೇಳೇನ್ರಿ. ಆಸ್ಕಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಇಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಭಾಳ ಸರಿ ಇದು ಕ್ವಶನ್ ಆಗ್ಯದ್ರಿ. ಸೊ ನೆನ್ಪಿಡ್ಬೇಕಾದಂಥ ಅವಶ್ಯಕತೆ ಇದ್ದಿರ್ತದೆ. ಇದಾದಮೇಲೆ ಎ ಟಿ ಎಮ್, ಎಲ್ಲರೂ ನಾವು ಯೂಸ್ ಮಾಡ್ತಕ್ಕಂಥ ಡೈಲಿ ಯೂಸ್ ಮಾಡ್ತಕ್ಕಂಥ ಎ ಟಿ ಎಮ್ಸು ಇದು ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಆಗ್ತದೆ. ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಇನ್ನು ಎ ಡಿ ಎಫ್ ಅಂದರೆ ಆಟೋಮ್ಯಾಟಿಕ್ ಡಾಕ್ಯುಮೆಂಟ್ ಫೀಡರ್. ಸೊ ಇದು ಆಟೋಮ್ಯಾಟಿಕ್ ಡಾಕ್ಯುಮೆಂಟ್ ಫೀಡರ್ ಅನ್ಬೋದು. ಇದಾದಮೇಲೆ ಬೈನ್ಯಾಕ್ ಅಂದರೆ ಬೈನರಿ ಆಟೋಮ್ಯಾಟಿಕ್ ಕಂಪ್ಯೂಟರ್. ಯೂನಿಯಾಕ್ ಈ ಥರ ಜನ್ರೇಷನ್ ಆಫ್ ಕಂಪ್ಯೂಟರ್ಗಳೆಲ್ಲ ನಾವು ನೋಡ್ತಿರ್ತೀವಿ. ಸೊ ಇದು ಅದಾದಮೇಲೆ ಬಿ ಸಿ ಸಿ ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಬಿ ಸಿ ಸಿಯಲ್ಲಿ ನಾವು ಬ್ಲೈಂಡ್ ಕಾರ್ಬನ್ ಕಾಪಿಯನ್ನು ನೋಡ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದಾಗ ಇಲ್ಲಿ ಈ ಬಿ ಸಿ ಸಿನ ಪದನ ಎಲ್ಲಿ ಯೂಸ್ ಮಾಡ್ತೇವಪ್ಪ ಅಂದರೆ ನಾವು ಇಮೇಲ್ಸಲ್ಲಿ ಯೂಸ್ ಮಾಡ್ತೀವಿ ರೀ. ಪಿ ಸಿ ಸಿ ಮತ್ತು ಸಿ ಸಿಗಳು ಇಮೇಲ್ ಕಳಿಸುವಾಗ ಇದನ್ನು ತೊಗೋತೀವಿ ನಾವು. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್. ಭಾಳ ಸರಿ ಎಕ್ಸಾಮಲ್ಲಿ ಕ್ವಶನ್ ಕೇಳೇನ್ರಿ ಇದು. ಬಿ ಸಿ ಸಿ ಫುಲ್ ಫಾರ್ಮು, ಬಿ ಸಿ ಸಿ ಅದಕ್ಕೆ ಸಂಬಂಧಪಟ್ಟದಂದ್ರೆ ಅದು ಇಮೇಲ್ ಅಡ್ರೆಸ್ಸಿಗೆ ಸಂಬಂಧಪಟ್ಟಿರ್ತದೆ. ಈ ಥರ ಕ್ವಶನ್ಸ್ನ ಕೇಳಿರ್ತಾನೆ. ಆಮೇಲೆ ಬಿ ಎಮ್ ಪಿ ಅಂದರೆ ಬಿಟ್ ಮ್ಯಾಪಿಂಗ್ ನಾವು ಏನಂತ ಕರಿತೀವಪ್ಪ ಅಂದರೆ ಬಿ ಎಮ್ ಪಿ ಅಂತ ಕರಿತೀವಿ. ಆಮೇಲೆ ಬೇಸಿಕ್ ಅಂಬೋದು ಇದು ಒಂದು ಸರಿ ಕ್ವಶನ್ ಆಗಿದೆ ರೀ. ಬೇಸಿಕ್ ಅಂದರೆ ಬಿಗ್ನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಆಗ್ತದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಬಿ ಸಿ ಡಿ ಅಂದರೆ ಬೈನರಿ ಕೋಡ್ ಡೆಸಿಮಲ್. ಸೊ ಬೈನರಿ ಕೋಡ್ ಡೆಸಿಮಲ್ಗೆ ನಾವು ಬಿ ಸಿ ಡಿ ಅಂತ ಕರಿತೀವಿ. ಇನ್ನು ಬಯಾಸ್ ಇಲ್ಲಿ ನೋಡಿರಿ, ಇದೇನಪ್ಪ ಅಂತಂದಾಗ ಇಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಿ ಪಿ ಯು ಒಳಗಡೆ ಇದನ್ನು ಯೂಸ್ ಮಾಡ್ತೀವಿ. ಇನ್ಪುಟ್ ಔಟ್ಪುಟ್ ಸಿಸ್ಟಮಾಗಿ ಯೂಸ್ ಮಾಡ್ತಾರೆ. ಸೊ ಇದನ್ನು ಬಿ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸಿಂಪಲ್ ಅದ. ಆಮೇಲೆ ಇದು ಒಂದು ಸರಿ ಕ್ವಶನ್ ಆಗೋದು ಬಿ ಟು ಬಿ ಅಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ನೋಡಿರಿ ಭಾಳ ಸಿಂಪಲ್ ಇರ್ತಾವೆ. ಏನಪ್ಪ ಅಂದ್ರೆ ಒಂದು ಸರಿ ನೀವು ನೋಡಿಕೊಂಡು ಸ್ವಲ್ಪ ಕೇಳ್ಕೊಂಡು ಹೋದರೆ ಎಕ್ಸಾಮಲ್ಲಿ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಇನ್ನು ಬಿ ಪಿ ಎಲ್ ಅಂದರೆ ಬ್ರಾಡ್ಬ್ಯಾಂಡ್ ಓವರ್ ಪವರ್ ಲೈನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಬಿ ಪಿ ಎಸ್ ಅಂದರೆ ಬಿಟ್ಸ್ ಪರ್ ಸೆಕೆಂಡ್. ಬಿ ಪಿ ಎಸ್ ಅಂದರೆ ಬಿಟ್ಸ್ ಪರ್ ಸೆಕೆಂಡ್ ಆಗ್ತದೆ. ಬಿ ಎಸ್ ಎನ್ ಎಲ್ ಅಂದರೆ ಎಲ್ಲರೂ ಯೂಸ್ ಮಾಡ್ತಕ್ಕಂಥದ್ದೇ ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್. ಇದಾದಮೇಲೆ ನಾನು ಹೇಳಿದ್ನಲ್ಲ ಅಲ್ಲಿ ಬಿ ಸಿ ಸಿ ಅಂತ ಬಂತು. ಬಿ ಸಿ ಸಿ ಆಯಿತು ಬ್ಲೈಂಡ್ ಕಾರ್ಬನ್ ಕಾಪಿ. ಇಲ್ಲಿ ಸಿ ಸಿ ಅಂದಾಗ ಜಸ್ಟ್ ಕಾರ್ಬನ್ ಕಾಪಿ. ಸೊ ಅಲ್ಲಿ ಇಮೇಲ್ ಅಡ್ರೆಸ್ ಬಂದಾಗ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ ಅದೇನಂತೇಳಿ. ಬಟ್ ಈಗ ಫುಲ್ ಫಾರ್ಮ್ ನೆನ್ಪಿಡ್ಕೊಳ್ರಿ. ಸಿ ಸಿ ಅಂದರೆ ಕಾರ್ಬನ್ ಕಾಪಿ ಆಗ್ತದೆ. CMOS ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್.
ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇದಾದಮೇಲೆ ಕ್ಯಾಡ್ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್. ಕಂಪ್ಯೂಟರ್ ಏಡೆಡ್ ಡಿಸೈನ್ಗೆ ನಾವು ಕ್ಯಾಡ್ ಅಂತ ಕರಿತೀವಿ. ಆಮೇಲೆ ಇದೇನಪ್ಪ ಅಂದರೆ FD ಕ್ವಶನಲ್ಲಿ ಕೇಳಿರ್ತಾನೆ ರೀ ಅವನು. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ಗೆ ನಾವು COBOL ಅಂತ ಕರಿತೀವಿ. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ನಾವು COBOL ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸಿ ಡಿ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್. ಆಮೇಲೆ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಭಾಳ ಜನ ಏನಪ್ಪ ಅದು ಭಾಳ ಈಸಿ ಅದಾವ ಅಂತ ಹಿಂಗೆ ಅನಿಸ್ತದೆ ರೀ. ಬಟ್ ಎಕ್ಸಾಮಲ್ಲಿ ಹೋದಾಗ ಇದು ಇಷ್ಟೇ ಕ್ವಶನ್ಸ್ನ ಭಾಳ ಡಿಫಿಕಲ್ಟ್ ಮಾಡ್ತಾನೆ ನೋಡಿರಿ. ಮೊನ್ನೆ ನೋಡಿರಿ KE ಎಕ್ಸಾಮಲ್ಲಿ ಏನು ಮಾಡ್ದಪ್ಪ ಅಂತಂದಾಗ KE ಎಕ್ಸಾಮಲ್ಲಿ ಏನು ಮಾಡ್ದ, ಇದು ನೋಡ್ರಿ ಇದನ್ನು K ಅಂತ ಹಾಕಿದ್ದವನು ಎಕ್ಸಾಮಲ್ಲಿ. ಸೊ ನೋಡಿರಿ ಭಾಳ ಡಿಫ್ರೆನ್ಸ್ ಇರ್ತದೆ. ಅವಾಗ ಮೇಲಿನ 2 ಸರಿ, ಮೇಲಿನ 2 ತಪ್ಪು, 1 ಸರಿ 1 ತಪ್ಪು, ಈ ಥರ ಕೊಡ್ತಾನೆ. ಸೊ ಪ್ರತಿಯೊಂದು ಈಸಿ ಇರೋದನ್ನ ಟಫ್ ಮಾಡೋದೇ ಕಾಂಪಿಟೇಟಿವ್ ಫೀಲ್ಡಲ್ಲಿ ಒಂದು ಕಾಮನ್ ಫಂಡ್ ಆಗಿಬಿಟ್ಟದ್ರಿ ಅದು. ಇದಾದಮೇಲೆ ನೆಕ್ಸ್ಟ್ 26ಅಲ್ಲಿ CTCP ಕ್ಲೈಂಟ್ ಟು ಕ್ಲೈಂಟ್ ಪ್ರೋಟೋಕಾಲ್ ಆಗ್ತದೆ. ಆಮೇಲೆ ಕಮಾಂಡ್ ಲೈನ್ ಇಂಟರ್ಫೇಸ್ಗೆ CLI ಅಂದರೆ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಅರ್ಥ. ಇದೇನು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ಗೆ ನಾವು CLR ಅಂತ ಕರಿತೀವಿ. ಆಮೇಲೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆ್ಯಕ್ಸೆಸ್. ಇದನ್ನು CDMA ಅಂದರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆ್ಯಕ್ಸೆಸ್ ಅಂತ ಆಗ್ತದೆ. ಇದಾದಮೇಲೆ ಡೇಟಾಬೇಸ್ ಮ್ಯಾನೇಜ್ಮೆಂಟಲ್ಲಿ ನೋಡ್ತೀವಿ ನಾವು. DB ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಇದನ್ನು ಕ್ವಶನ್ ಕೇಳಿದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS ಅಂದ್ರೆ ಇದಿಷ್ಟು ಆಗ್ತದೆ, ವೆರಿ ಇಂಪಾರ್ಟೆಂಟ್. ಆಮೇಲೆ DCC ಅಂದರೆ ಡೈರೆಕ್ಟ್ ಕ್ಲೈಂಟ್ ಟು ಕ್ಲೈಂಟ್. DCL ಅಂದರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ರೀ. ಇದು ಒಂದು ಸರಿ ಕ್ವಶನ್ ಆಗ್ಯದ. ಡೈನಾಮಿಕ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ DHTML ಅಂದಾಗ ಡೈನಾಮಿಕ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆಗ್ತದೆ. ಆಮೇಲೆ DMA ಡೈರೆಕ್ಟ್ ಮೆಮೊರಿ ಆ್ಯಕ್ಸೆಸ್. ಇದನ್ನು ಕೂಡ ನಾವು CPU ಅಲ್ಲಿ ನೋಡ್ಬೋದು. ಇದಾದಮೇಲೆ ನಾನು RAM ಮತ್ತು CPUಗೆ ಡೈರೆಕ್ಟಾಗಿ ಮೆಮೊರಿ ಆ್ಯಕ್ಸೆಸ್ ಆಗ್ತಿರ್ತದೆ. ಅದಾದ್ಮೇಲೆ DNS, ಇದು ರೀಸೆಂಟಾಗಿ ಕೇಳಿದಂಥ ಕ್ವಶನು. ಡೊಮೇನ್ ನೇಮ್ ಸಿಸ್ಟಮ್. ಈಗ ಒಂದು ವೆಬ್ಸೈಟ್ ಇದ್ದಿರ್ತದೆ ರೀ, ಆ ವೆಬ್ಸೈಟ್ನಾಗ HTTP ಈ ಥರದ $/ ಈ ಥರ ಡೊಮೇನ್ ಏನು ಡೊಮೇನ್ ಕೊಟ್ಟಿರ್ತಾರಲ್ಲ ಆ ಥರ ಡೊಮೇನ್ಗೆ DNS ಅಂತ ಕರೀತಾರೆ. ಡೊಮೇನ್ ನೇಮ್ ಸಿಸ್ಟಮ್ ಇಲ್ಲಿ ಬರೋದು. ಸೊ ಇದನ್ನು ನಿಮಗೆ ಒಂದು ಅವೇರ್ ಆಗಿರಬೇಕು. ನಾವು ಮುಂದೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಾದಮೇಲೆ ಇಲ್ಲಿ ನೋಡಿರಿ, ಇಲ್ಲಿ DPI ಅಂದರೆ ಡಾಟ್ಸ್ ಪರ್ ಇಂಚ್. ಒಂದು ಪ್ರಿಂಟಿಂಗಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಎಷ್ಟು ಡಾಟ್ಸ್ ಅದ್ರ ಮೇಲೆ ಇದೆಯಲ್ಲ ಅಷ್ಟು ಅದ್ರದ್ದು ಕ್ವಾಲಿಟಿ ಬಂದುಬಿಡ್ತದೆ. ಸೊ ಡಾಟ್ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗಿರ್ತದೆ. ಅದಕ್ಕೆ DPI ಅಂದರೆ ಡಾಟ್ಸ್ ಪರ್ ಇಂಚ್ ಆಗ್ತದೆ. ಇದು ಇಂಪಾರ್ಟೆಂಟ್. ಅದಾದಮೇಲೆ DRAM ಅಂದರೆ ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಒಂದು ವೇಳೆ ರ್ಯಾಮನ್ನು ಸಪ್ರೇಟ್ ಕೊಟ್ಟಾಗೂ ಕೂಡ ನಾವೇನು ಮಾಡಬೇಕು, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಸಿಂಪಲ್. ಅದಾದಮೇಲೆ DVD ಅಂದರೆ ನೋಡಿರಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಇದು ವರ್ಸಟೈಲ್ ಡಿಸ್ಕ್ ಅಂದ್ರೂ ಒಂದೇ ಅಥವಾ ವಿಡಿಯೋ ಡಿಸ್ಕ್ ಅಂದ್ರೂ ಕೂಡ ಒಂದೇ. ಈ ಪದನ ಚೇಂಜ್ ಮಾಡಿರ್ತಾನೆ. ಮೊನ್ನೆ ನಡೆದಂತಹ KE ಎಕ್ಸಾಮಲ್ಲಿ ಏನು ಕೇಳಿದ್ದಪ್ಪ ಅಂದ್ರೆ ಈ ಡಿಸ್ಕ್ ಬದಲಾಗಿ ಅವ್ನು K ಅಂತ ಇಟ್ಟಿದ್ದ. ನೋಡ್ರಿ ಎಷ್ಟು ಕನ್ಫ್ಯೂಷನ್ ಮಾಡ್ತಾನೆ. ಸಿಂಪಲ್ ಕಾನ್ಸೆಪ್ಟ್ ನಮಗೆ ಎಕ್ಸಾಮಿಂದ ಹೊರ ಹಾಕ್ತಾವ್ರಿ. ಸೊ ನೀಟಾಗಿ ವಿತ್ ಏನಪ್ಪ ವಿತ್ ಸ್ಪೆಲ್ಲಿಂಗ್ ಜೊತೆ ನಾವು ಓದ್ಕೊಂಡು ಹೋಗಿರಬೇಕು. ಇದಾದಮೇಲೆ ನಾವು ನೋಡ್ರಿ ಇಲ್ಲಿ ಸ್ಮಾಲ್ GB ಅದ. ಈ ಥರ ಕ್ಯಾಪಿಟಲ್ GB ಇತ್ತಂದ್ರೆ ಬೈಟ್ ಆಗ್ತದೆ. ಒಂದು ವೇಳೆ ಸ್ಮಾಲ್ GB ಇತ್ತಪ್ಪ ಅಂದ್ರೆ ಬಿಟ್ ಆಗ್ತದೆ. ಬಿಟ್ ಅಂದರೆ ಸ್ಮಾಲ್ B ಇದ್ರೆ ಬಿಟ್ ಆಗ್ತದೆ. ಕ್ಯಾಪಿಟಲ್ B ಇತ್ತಂದ್ರೆ ಇದು ಬೈಟ್ ಆಗ್ತದೆ. ಇದು ನಮಗೆ ಪದ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ಬೋದು. ಇದಾದಮೇಲೆ GIF ಎಲ್ಲರೂ ಯೂಸ್ ಮಾಡ್ತೇವೆ, ಗ್ರಾಫಿಕಲ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಆಮೇಲೆ GUI ಅಂತ ಬರ್ತದೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬರ್ತದೆ. ಆಮೇಲೆ ಅದನ್ನು ಮುಂದೆ ನೋಡೋಣ. ಆಮೇಲೆ GIGO ಅಂದರೆ ಗಾರ್ಬೇಜ್ ಇನ್ ಆ್ಯಂಡ್ ಗಾರ್ಬೇಜ್ ಔಟ್ ಆಗ್ತದೆ. GSM ಅಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. GSM ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಆಗ್ತದೆ. ಇದಾದಮೇಲೆ HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ HLL ಅಂತೀವಿ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದಾಗ ನೆಕ್ಸ್ಟು ಹಾರ್ಡ್ ಡಿಸ್ಕ್ ಡ್ರೈವ್. ಎಕ್ಸಾಂಪಲ್ ಕೇಳ್ತಾನೆ HDD ಅಂದ್ರೇನು, ಎಲ್ರಿಗೂ ಗೊತ್ತು ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ. ಅದ್ರ ಸ್ಪೆಲ್ಲಿಂಗಲ್ಲಿ ಏನು ಮಾಡ್ತಾನೆ, ಇದು K ಬದಲಾಗಿ ಇದು C ಕೊಟ್ಬಿಡ್ತಾನೆ ರೀ ಅವಾಗ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಅಲ್ಲಿ. ಸೊ ಭಾಳಷ್ಟು ಜನ 50% ಇಲ್ಲೇ ಎಲಿಮಿನೇಟ್ ಆಗಿ ಹೋಗ್ತಾರೆ. ಈ ಕ್ವಶನ್ ಸಂಬಂಧಪಟ್ಟಿದ್ದು 50% ಜನ ಇಲ್ಲೇ ಎಲಿಮಿನೇಟ್ ಆಗಿಬಿಡ್ತಾರೆ. ಇದಾದಮೇಲೆ HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಭಾಳ ಸರಿ ಕ್ವಶನ್ ಆಗಿದ್ರೆ ಇದು ವೆರಿ ಇಂಪಾರ್ಟೆಂಟ್.
ಏನಪ್ಪ ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP ಅಂದ್ರೆ ನಾವು ಇನ್ಪುಟ್ ಕೊಟ್ಟಾಗ ಕಂಪ್ಯೂಟರ್ಗೆ ಇನ್ಪುಟ್ ಕೊಟ್ಟಾಗ ಇಂಟರ್ನೆಟೆಲ್ಲ ತೊಗೋತದ. ಅದಾದಮೇಲೆ ಇಂಟರ್ನೆಟ್ಟಿಂದ ಈ ಕಡೆ ಬರಬೇಕಾದ್ರೆ HTTP ಇದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮತ್ತು HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಭಾಳ ಸರಿ ಕ್ವಶನ್ ಆಗ್ಯದ, ಇದ್ರ ಬಗ್ಗೆ ನಾವು ನೀಟಾಗಿ ಡಿಸ್ಕಸ್ ಮಾಡ್ತೀವಿ ಮುಂದೆ. ಆಮೇಲೆ EDSAC ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್, ಇದು ಒಂದು ಟೈಪ್ ಆಫ್ ಕಂಪ್ಯೂಟರ್ ರೀ. ಇದು ಮೊದಲು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಂಥ ಕಂಪ್ಯೂಟರ್ ಆಗ್ತದೆ. ಇಲ್ಲೇನಪ್ಪ ಅಂತಂದಾಗ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಬರ್ತದಲ್ಲ ಅದಕ್ಕೆ ಇಂಪಾರ್ಟೆಂಟ್. ಇದು EEPROM ಅಂತಂದಾಗ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್. ಅದಾದಮೇಲೆ ನಾವು ಇಮೇಲ್ ನೋಡ್ತೀವಿ ರೀ. ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ಗೆ ನಾವು ಇಮೇಲ್ ಅಂತ ಕರಿತೀವಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ENIAC ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ, ಯಾಕಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಬರ್ತವೆ. EDSAC ಆಗಲಿ ENIAC ಆಗಲಿ ಇವು ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಬರ್ತವೆ. ವೆರಿ 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 ಇಂಪಾರ್ಟೆಂಟು. ನಾನೆಲ್ಲ ಪ್ರೀವಿಯಸ್ಲಿ ಕೇಳಿದಂಥ ಕ್ವಶನ್ಸ್ಗಳನ್ನೇ ಜಾಸ್ತಿ ತೊಗೊಂಡಿದ್ದೀನಿ. ಅಬೋವ್ 100 ಪ್ರೀವಿಯಸ್ ಇಯರ್ ಕೇಳಿದಂಥ ಕ್ವಶನ್ಸ್ಗಳಿದಾವೆ, ಎಲ್ಲನೂ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಏನಪ್ಪ ಅಂದರೆ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ನೀವೇನಪ್ಪ ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಒಂದು 15ರಿಂದ 20 ನಿಮಿಷ ನೀವು ಸ್ವಲ್ಪ ಕೇಳ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಅಷ್ಟೇನು ಇದಕ್ಕೆ ಓದೋ ಅವಶ್ಯಕತೆ ಇದ್ದಿರಲ್ಲ. ಸೊ ಆ ಪರ್ಪಸ್ಗಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. CTM ಮತ್ತು ನೆಕ್ಸ್ಟ್ ಬರೋ PCಗೆ ತುಂಬ ಉಪಯುಕ್ತತೆ ಇದು. ಇನ್ನು IBM ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದಾಗ IBM ಅಂದರೆ ಇಂಟರ್ನೆಟ್ ಮೆಸೇಜ್ ಆ್ಯಕ್ಸೆಸ್ ಪ್ರೋಟೋಕಾಲ್ IMAP. ಇನ್ನು iOS ಅಂದ್ರೆ ಐಫೋನ್ ಆಪ್ರೇಟಿಂಗ್ ಸಿಸ್ಟಮ್. ಆಮೇಲೆ ಆ್ಯಂಡ್ರಾಯ್ಡ್ ಬಂದರೆ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಆಗ್ತದೆ. ಆಮೇಲೆ IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಇದು ಒಂದು ಸರಿ ಭಾಳ ಸರಿ ಕ್ವಶನ್ ಆಗಿದೆ ರೀ, ಇಂಟರ್ನೆಟ್ ಪ್ರೋಟೋಕಾಲ್. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ISP ಅಂತಂದಾಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಗ್ತದೆ. ಇನ್ನು IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ನಾವು IT ಅಂತ ಕರಿತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ EPROM ಅಂದರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. EXE ಅಂತಂದ್ರೆ ಎಕ್ಸಿಕ್ಯೂಟೇಬಲ್ಗೆ ನಾವು EXE ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಕ್ಸಿಕ್ಯೂಟೇಬಲ್ಗೆ ನೀವು EXE ಫೈಲ್ ಅಂತ ಕರಿತೀವಿ. ಇದಾದಮೇಲೆ ನಾವು ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥ FAT ರೀಸೆಂಟಾಗಿ ಕೇಳಿದಂಥ ಕ್ವಶನ್, ವಾರ್ಡನ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ ಇದೇನೋ ಗೊತ್ತಾ? ಗ್ರೂಪ್ಸಲ್ಲಿ ಫೈಲ್ ಅಲೊಕೇಶನ್ ಟೇಬಲ್ಗೆ FAT ಅಂತ ಕರಿತೀವಿ. ಫ್ಯಾಕ್ಸ್ ಅಂದ್ರೆ ಫೆಸಿಮೈಲ್ ಅಂತಲೂ ಕರಿಬೋದು. ಆಮೇಲೆ FDC ಅಂದ್ರೆ ಫ್ಲಾಫಿ ಡಿಸ್ಕ್ ಕಂಟ್ರೋಲರ್. FDD ಅಂದರೆ ಫ್ಲಾಫಿ ಡಿಸ್ಕ್ ಡ್ರೈವ್. ಯಾವುದಾದ್ರು ಇಂಪಾರ್ಟೆಂಟ್ ಅದಕ್ಕೆ ನಾನು ಜಾಸ್ತಿ ಒತ್ತು ಕೊಡ್ತೀನಿ. FIFO ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, ಈಸಿಯಾಗಿ ಗೊತ್ತು. ಫಾರ್ಟ್ರಾನ್ ಇದು ಇಂಪಾರ್ಟೆಂಟ್, ಫಾರ್ಮುಲಾ ಟ್ರಾನ್ಸ್ಲೇಷನ್. ಹಿಂಗಂದ್ರೆ ಅಂತ ಒಂದ್ಸಲ ಕ್ವಶನ್ ಕೇಳೇನ್ರಿ. ಫಾರ್ಟ್ರಾನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಇನ್ನು FPU ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ಯೂನಿಟ್. FPU ಅಂದಾಗ ಫ್ಲೋಟಿಂಗ್ ಪಾಯಿಂಟ್ ಯೂನಿಟ್ ಆಗ್ತದೆ. FS ಅಂದರೆ ಫೈಲ್ ಸಿಸ್ಟಮ್. ಆಮೇಲೆ FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಕೂಡ ಒಂದ್ಸರಿ KPSC ಕ್ವಶನ್ ಆಗ್ಯದ, ಬೇಕಾದ್ರೆ ನೋಡ್ರಿ ತೆಗೆದು. KPSCಗೆ ಏನಂತ ಗೊತ್ತಾ? ಫುಲ್ ಫಾರ್ಮ್ ಆಫ್ FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಮತ್ತು ಇದನ್ನು ಕ್ವಶನ್ ಆಗ್ಯದ ನೋಡಿ, FAT ಅಂದರೆ ಫೈಲ್ ಅಲೊಕೇಶನ್ ಟೇಬಲ್, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇವೆರಡು ಇಂಪಾರ್ಟೆಂಟ್ ಆಗ್ತದೆ. ಫ್ಲಾಪ್ಸ್ ಅಂದರೆ ಏನು ಹೇಳು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಇದು ಕೂಡ ನಾವು ಸೂಪರ್ ಕಂಪ್ಯೂಟರ್ ಯೂಸ್ ಮಾಡುವಾಗ ಅಥವಾ ಕಂಪ್ಯೂಟರ್ಗಳನ್ನು ಸ್ಪೀಡ್ ಅಳೆಯೋ ಸಲುವಾಗಿ ನಾವು ಫ್ಲಾಪ್ಸನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್. ಈ ಥರ ಇಂಪಾರ್ಟೆಂಟ್ ರೀ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇದಾದಮೇಲೆ FAQ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ಗೆ ನಾವು FAQ ಅಂತ ಕರಿತೀವಿ. ಇದಾದಮೇಲೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪಿಗೆ ಏನಂತ ಕರಿತೀವಪ್ಪ ಅಂದ್ರೆ JPG ಫಾರ್ಮೆಟಲ್ಲಿ ನೋಡ್ತೀವಿ ನಾವು. ಇದು ಇಂಪಾರ್ಟೆಂಟ್, ಭಾಳ ಸರಿ ಕ್ವಶನ್ ಆಗಿದೆ. JPG ಅಂದರೆ ಏನಂತೇಳಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್. JRE ಅಂತಂದಾಗ ಜಾವಾ ರನ್ ಟೈಮ್. JRE ಅಂದರೆ ಜಾವಾ ರನ್ ಟೈಮ್. ಆಮೇಲೆ KB ಅಂದರೆ ಕಿಲೋ ಬಿಟ್ ಆಗ್ತದೆ, KB ಅಂದರೆ ಕಿಲೋ ಬೈಟ್ ಆಗ್ತದೆ, ಅದು ಇಂಪಾರ್ಟೆಂಟು. ಇನ್ನು KBPS ಅಂತಂದಾಗ ಇಲ್ಲಿ ನೋಡಿರಿ, ಬಿಟ್ ಅಂದಾಗ ಸ್ಮಾಲ್ b, ಬೈಟ್ ಅಂದಾಗ ಕ್ಯಾಪಿಟಲ್ B. KBPS ಅಂದ್ರೆ ಕಿಲೋ
ಬಿಟ್ ಪರ್ ಸೆಕೆಂಡ್. ಯಾಕಂದರೆ ಇದು ಸ್ಮಾಲ್ ಒಳಗದ, ಅದ್ರಲ್ಲಿ ಕ್ಯಾಪ್ಸುಲ್ ಆಗಿತ್ತಂದ್ರೆ ಬೈಟ್ ಆಗ್ತದೆ. ಎಲ್ಲಿ ಇದು ಒಂದು ಸರಿ ಕ್ವಶನ್ ಆಗ್ಯದ ಲೋಕಲ್ ಏರಿಯಾ ನೆಟ್ವರ್ಕ್ಗೆ